ಕರ್ನಾಟಕದ ಜನತೆ ರೈತರಿಗೆ ಭೀಕರ ಬರದ ಚಿಂತೆ ಅಂದರೆ ಕರ್ನಾಟಕದ ಜನರಿಗೆ ರೈತರಿಗೆ ಭೀಕರ ಬರದ ಚಿಂತೆ ಎದುರಾಗಿದೆ ಅನ್ನೋದು ಸದ್ಯದ ಸುದ್ದಿ. ಜನರೇ ವೋಟ್ ಮಾಡಿ ಗೆಲ್ಲಿಸಿದಂಥ ಶಾಸಕರಿಗೆ ಕುರ್ಚಿ ಚಿಂತೆ. ನೋಡಿ, ನಮಗೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ರೈತರಿಗೆ ಬರದ ಭೀಕರ ಚಿಂತೆ ಇದ್ದರೆ ಇಲ್ಲಿ ಕರೆಕ್ಟು, ಅವರ ಚಿಂತೆ ಅವರಿಗೆ ಇಹುದು, ನಮ್ಮ ಚಿಂತೆ ಯಾರಿಗೆ ಮುದ್ದು ಅಂತ ಪುರಂದರದಾಸರ ಮಾತುಗಳು ನೆನಪಾಗ್ತವೆ. ಇಲ್ಲಿ ಒಟ್ಟಿನಲ್ಲಿ ಯಾಕೋ ಈ ಸಂಪುಟ ಸಂಕಟ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ದೆಹಲಿಯಲ್ಲೇ ಕಾಂಗ್ರೆಸ್ ಶಾಸಕರು ಬಿಟ್ಟಿದ್ದಾರೆ. ಒಬ್ರಲ್ಲ ಇಬ್ರಲ್ಲ, ದೆಹಲಿಯಲ್ಲಿ 30+ MLA ಗಳಿದ್ದಾರೆ. ನನ್ನನ್ನು ಮಂತ್ರಿ ಮಾಡಿ ಸಂಪುಟಕ್ಕೆ ಸೇರೋಕೆ ಕಸರತ್ತು ಮಾಡ್ತಾ ಇದ್ದಾರೆ ಶಾಸಕರು. ಓಕೆ, ಕ್ಷೇತ್ರದ ಕೆಲಸ ಬಿಟ್ಟು ದೆಹಲಿಯಲ್ಲೇ ಶಾಸಕರು ಠಿಕಾಣಿ ಹೂಡಿದ್ದಾರೆ. ಸಂಪುಟಕ್ಕೆ ತಮ್ಮನ್ನು ಸೇರಿಸಿ ಅಂತ ಶಾಸಕರು ದುಂಬಾಲು ಬಿಟ್ಟರೆ ಬೇರೆ ಏನಿಲ್ಲ. ಕ್ಷೇತ್ರದ ಕೆಲಸ ಬಿಟ್ಟು ದೆಹಲಿಯಲ್ಲೇ ಶಾಸಕರು ಠಿಕಾಣಿ ಹೂಡಿದ್ದಾರೆ. ನೋಡಿ, ಕರ್ನಾಟಕದ ಜನರು ಮತ್ತು ರೈತರಿಗೆ ಭೀಕರ ಬರದ ಚಿಂತೆ, ಇನ್ನು ಕೆಲವು ಕಡೆ ಪ್ರವಾಹದ ಚಿಂತೆ, ಎರಡನ್ನೂ ಕೂಡ ನೋಡ್ಬೋದು. ಜನರೇ ಓಟ್ ಹಾಕಿ ಗೆಲ್ಲಿಸಿದಂಥ ಶಾಸಕರಿಗೆ ಕುರ್ಚಿ ಚಿಂತೆ. ಆಫ್ಕೋರ್ಸ್ ನಾವು ಅದನ್ನು ಮೆನ್ಷನ್ ಮಾಡಲೇಬೇಕು, ಸ್ಟ್ರೆಸ್ ಮಾಡಿ ಹೇಳಲೇಬೇಕು. ಈಗ ನೀವು ಯಾರೆಲ್ಲ ಇದ್ದಾರೆ ಆ ಸಾಲಿನಲ್ಲಿ ನೋಡ್ತಾ ಇದ್ದೀರಿ, ದೆಹಲಿಯಲ್ಲಿ ಯಾರೆಲ್ಲ ಶಾಸಕರ ದಂಡಿದೆ ಅಂತ ನಾವು ಫೋಟೋ ಕೂಡ ನಿಮ್ಗೆ ಗಮನಿಸ್ತಾ ಇದ್ದೀರಿ. ನಾವು ಬಹಳಷ್ಟು ದಿನಗಳಿಂದ ಹೇಳ್ತಾ ಇದ್ದೀವಿ, ಆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಪ್ರಶ್ನೆ ಏನು ಅಂತ ಹೇಳಿದರೆ, ಈಗ ನೀವು ಶಾಸಕರಲ್ಲಿದ್ದಾರೆ, ಅವರು ತಪ್ಪಲ್ಲ, ಅವರ ಆಸೆ ಆಕಾಂಕ್ಷೆಗಳಿಗೆ ತಕ್ಕ ಹಾಗೆ ಅವರು ಅಪ್ರೋಚ್ ಮಾಡ್ತಾ ಇದ್ದಾರೆ. ಆದರೆ ವಾಟ್ ಈಸ್ ದ ಪಾಯಿಂಟ್? ಅಲ್ಲ ರೀ, ಇದನ್ನು ಬೇಗ ನಿಭಾಯಿಸಬೇಕು, ಬಗೆಹರಿಸಬೇಕು ಅನ್ನುವ ಒಂದು ದೊಡ್ಡ ಇಚ್ಛಾಶಕ್ತಿ ನಿಮಗಿಲ್ವಾ? ಅಥವಾ ಬರೀ ನಿಮ್ಮ ಪ್ರತಿಷ್ಠೆ ರಾಜಕಾರಣವನ್ನು ಗಮನದಲ್ಲಿಟ್ಕೊಂಡು ನಮ್ಮ ಜನರ ಬದುಕನ್ನು ನೀವು ಗಾಳಿಗೆ ತೂರ್ತೀರಾ ಅನ್ನೋ ಪ್ರಶ್ನೆ ಯಾವಾಗ ಮಾಡಬೇಕು? ಯಾರು ನಿಮ್ಮನ್ನು ಎಚ್ಚರಿಸಬೇಕು? ಚುನಾವಣೆ ಹತ್ತಿರ ಬಂದಾಗ ನಿಮ್ಮದೇ ಆದಂಥ ಗಿಮಿಕ್ಗಳು ಶುರುವಾಗ್ತವೆ. ಏನು ಕೆಲಸ ಮಾಡಬೇಕು, ಏನು ಮಾಡಬಾರ್ದು, ನಮಗೆ ಕೊಟ್ಟಿರುವಂಥ ಈ ಅವಧಿಯಲ್ಲಿ ಏನೆಲ್ಲ ಕೆಲಸಗಳು ಪೆಂಡಿಂಗ್ ಇದ್ದಾವೆ, ನಿಮ್ಮ ಮಾತಿಗೂ ನಡವಳಿಕೆಗೆ ಏನಾದರೂ ಬೆಲೆ ಇದೆಯಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಒಂದು ನಯಾ ಪೈಸಾ ಕಿಮ್ಮತ್ತಿಲ್ಲ ನಿಮ್ಗಳಿಗೆ. ಬರೀ ಕೋಟಾಗಳ ಚಿಂತೆ. ಇಲ್ಲಿ ಹೌದು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ, ಹಾಗಾಗಿ ಅವ್ರು ಹೇಳಿದ್ದೆ ನಡಿಬೇಕು ಅಂತ ಇನ್ನೊಬ್ರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ, DK ಶಿವಕುಮಾರ್ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ನೀವು ಬಹಳಷ್ಟು ಮನ್ನಣೆ ಕೊಟ್ಟಿದ್ರೆ ಅವ್ರು ಹೇಳ್ದಂಗೆ ನಡೀತಾ ಇತ್ತು, ಹಾಗೆ ನಮಗೂ ಕೊಡಿ ಅನ್ನೋ ಒಂದು ಪಾಪ ಅದನ್ನೂ ಕೇಳ್ಕೊಳ್ತಾ ಇದ್ದಾರೆ. ನೀವು ಏನಾದ್ರು ಮಾಡ್ಕೊಳ್ರಿ, ಬೇಗ ಸಂಪುಟ ರಚನೆ ಅದನ್ನು ವಿಸ್ತರಣೆ ಮಾಡಿಕೊಂಡು ಬೇಗ ಕೆಲಸ ಆಗಲಿ ಅಂತ ರಾಜ್ಯದ ಜನತೆಯ ಒಂದು ಅಪೇಕ್ಷೆ. ಅವರ ಮನದಾಳದ ಮಾತುಗಳನ್ನು, ಒಬ್ಬ ಜನರ ಒಂದು ಮೆಸೇಜ್ನ ನಿಮಗೆ ಕೊಡಬೇಕು, ಹಾಗಾಗಿ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ನೆಕ್ಸ್ಟ್, ಲೆಫ್ಟ್ ಟು ಯು. ಎಸ್, ನನ್ನ ಕಲೀಗ್ ನವೀನ್ ಹೇಳ್ತಾ ಇದ್ರು, ಈಗ ಅವರು ಯಾರ್ಯಾರ ಹೆಸರಿದಾವಲ್ಲ ಅವ್ರನ್ನ ಹೇಳಿಬಿಡಿ ಅಂತ. ಅದಕ್ಕೆ ಅವ್ರ ಹೆಸರುಗಳು ನೀವು ನೋಡ್ತಾ ಇದ್ದೀರಿ. ನೋಡಲಿ, ಈಗ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಮತ್ತಷ್ಟು ಮಾಹಿತಿ ನೀಡ್ತಾರೆ. ದೀಪಾ, ಈಗ ನಾವು ಈ ವಿಚಾರವಾಗಿ ಭಾಳ ಕೇಳ್ಬಿಟ್ಟಿದ್ದೀವಿ, ಯಾವಾಗ ಬಗೆಹರಿಯುತ್ತೆ ಅಂತ. ನನಗೆ ಒಂದು ರೀತಿ ವಾಕರಿಕೆ ಬರ್ತಾ ಇದೆ ಈ ವಿಚಾರ ಕೇಳಿ. ಯಾವಾಗ ಆಗುತ್ತೆ ಅಂತ ಏನು ಕೇಳಲ್ಲ. ಲೆಫ್ಟ್ ಯು, ಪ್ಲೀಸ್ ಗೋ ಹೆಡ್. ನಮಗೂ ಪದೇ ಪದೇ ಇಂಥ ವಿಚಾರಗಳು, ಅದು ಸ್ಪೆಷಲಿ ಮಳೆ ಇಲ್ಲದಂತಹ ಸಂದರ್ಭ, ಬರಗಾಲ ಬರ್ತಾ ಇರುವಂತಹ ಸಂದರ್ಭ, ತಾಲೂಕುಗಳಲ್ಲಿ ಜನ ಪರಿತಪಿಸ್ತಿದ್ದಾರೆ. ಮಳೆ ಬರ್ದೇ ಇದ್ರೆ ಮುಂದೇನು ಅಂತ. ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾ ಇದೆ, ಜಾನುವಾರುಗಳಿಗೆ ಸಮಸ್ಯೆ ಆಗ್ತಾ ಇದೆ, ಮೇವುಗಳಿಲ್ಲದೆ ಮುಂದೇನು ಅನ್ನುವಂತಹದ್ದನ್ನ ರೈತ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿರುವಂತಹ ಸಂದರ್ಭದಲ್ಲಿ ನಮ್ಮ ಶಾಸಕರುಗಳು ಕೂಡ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಕಾರಣ ಏನು ಅಂದ್ರೆ, ನಮ್ ರೈತರುಗಳು ಬದುಕಿ ಕೈ ಹೊತ್ತು ಕೂತ್ರೆ ಇವರೆಲ್ಲರೂ ಕೂಡ ಹೋಗಿ ದೆಹಲಿಯಲ್ಲಿ ಸ್ಥಾನಮಾನಕ್ಕಾಗಿ ತಲೆ ಮೇಲೆ ಕೈ ಹೊತ್ತು ಕೂತಿರುವಂತದ್ದು ನಿಜ. ಈ ವಿಚಾರಗಳನ್ನ ನಾವು ಮಾತಾಡಬಾರ್ದು, ಆದ್ರೂ ಕೂಡ ಒಮ್ಮೊಮ್ಮೆ ಅನ್ಸುತ್ತೆ, ಒಂದು ಅವರು ತಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋದ್ರೆ ಈ ಒಂದು ಸಹಜವಾದಂತಹ ಒಂದು ಆಡು ಭಾಷೆ ಅಂದ್ರೆ ಫಲಾಫಲ ದೇವ್ರಿಗೆ ಬಿಡು, ಶ್ರಮ ಅಷ್ಟೇ ಪಡು ಅನ್ನೋಂತಹದ್ದಿದೆ. ಆದ್ರೆ ಇವರು ಶ್ರಮನೂ ಪಡ್ತಾ ಇಲ್ಲ, ಅತ್ತ ಜನಗಳ ಸಮಸ್ಯೆನೂ ಕೇಳ್ತಾ ಇಲ್ಲ, ಫಲಾಫಲ ಮಾತ್ರ ಬೇಕು ಅನ್ನುವಂಥದ್ದು ಹೈಕಮಾಂಡ್ ಮುಂದೆ ಹೋಗಿ ಕೂತಂತ ಕಾಣಿಸ್ತಿದೆ. ದೀಪಾ, ಅವ್ರ ಶ್ರಮ ಬಹಳ ಇರುತ್ತೆ. ಏನ್ ಹಿಂಗ್ ಹೇಳ್ತಿದ್ದೀರಾ ನೀವು? ಪಾಪ ಅವ್ರ ಚುನಾವಣೆಗೆ ಬರೋಕೆ ಗೆಲ್ಲಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ, ನಿಮ್ಗೆ ಗೊತ್ತಿಲ್ಲದೆ ಇರೋದೆ. ನಿಜ ನಿಜ ನಿಜ. ಈಗ 5-6 ದಿನಗಳ ಕಾಲ ದೆಹಲಿಯಲ್ಲೇ ಠಿಕಾಣಿ ಹೂಡ್ಕೊಂಡು ಸುಮಾರು 30ಕ್ಕೂ ಹೆಚ್ಚು ಜನ ಶಾಸಕರುಗಳು
ತಮಗೆ ಸ್ಥಾನಮಾನ ಬೇಕು ಅನ್ನುವಂತಹದನ್ನ ಕೇಳ್ಕೊಂಡು ಕೂತಿದ್ದಾರೆ. ಇದರ ಜೊತೆಗೆ ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆಯೂ ಕೂಡ ಅವರು ಲಾಬಿ ಮಾಡ್ಬೇಕು. ಹುಟ್ಟುಹಬ್ಬದ ವಿಚಾರ ಅಂದ್ರೆ ನಾಳೆ ಅವ್ರದ್ದೇನು ಹುಟ್ಟುಹಬ್ಬ ಇದೆ, ವಿಶ್ ಮಾಡೋ ನೆಪದಲ್ಲಿ ಮತ್ತೊಮ್ಮೆ ಅವರಲ್ಲಿ ಒತ್ತಡವನ್ನ ಹಾಕ್ಬೇಕು. ಹೀಗಾಗಿ ಇದು ನಾ ಹೇಳದಂತೆ ಮಾತಾಡುವಂತಹ ವಿಚಾರ ಅಲ್ಲದೆ ಹೋದ್ರು ಕೂಡ ಜನರಿಗೋಸ್ಕರನಾದ್ರೂ ಇದನ್ನ ಕೇಳ್ಬೇಕು ಅನ್ನುವಂತಹದ್ದು ನಮ್ಗೆ ಇದ್ದೇ ಇರುತ್ತೆ. ಹಾಗಾಗಿ ಸುಮಾರು 30ಕ್ಕೂ ಹೆಚ್ಚು ಜನ ಅಲ್ಲೋಗಿ ಕೂತಿರುವಂತಹದ್ದು, ಒತ್ತಡವನ್ನ ಹಾಕ್ತಾ ಇರುವಂತಹದ್ದು ಎಲ್ಲವೂ ಕೂಡ ನಡೀತಿದೆ. ಬಹುತೇಕವಾಗಿ ಈ ವಾರದಲ್ಲೇ ಇದು ಮುಗಿಬೇಕು ಅನ್ನುವಂತಹದ್ದು, ಮುಗಿಯುತ್ತೆ ಅನ್ನುವಂತಹ ಹೋಪ್ ಕೂಡ ನಮ್ಗಿದೆ. ಯಾಕಂದ್ರೆ ಇದು ಮುಂದುವರ್ಸ್ಕೊಂಡು ಹೋದಷ್ಟು ಜನ ಪರಿತಪಿಸ್ತಾರೆ. ಜನ ತಮ್ಮ ಶಾಸಕರುಗಳನ್ನ ಏನೇ ಬೇಕಂದ್ರೂ ಅವ್ರನ್ನ ಕೇಳೋದಿಕ್ಕಾಗಲ್ಲ. ಹಾಗಾಗಿ ಆದಷ್ಟು ಬೇಗ ಮುಗಿಸ್ಲಿ ಅನ್ನುವಂತಹದ್ದು ಕೂಡ ನಮ್ಮ ಒಂದು ಅಭಿಪ್ರಾಯವೂ ಕೂಡ ಇದೆ. ರಾಘವ್, ಆಶಯ ಕೂಡ ಇದೆ. ಥ್ಯಾಂಕ್ ಯು ದೀಪಾ. ಓಕೆ, ಇದು ಬಹುತೇಕರಿಗೆ ಗಮನಕ್ಕೆ ಬರದೇ ಇರಬಹುದು. ಶಾಸಕರ ಬಳಿ ಕೆಲಸ ಕಾರ್ಯಗಳು ಇದ್ದವ್ರಿಗೆ ಗೊತ್ತಾಗುತ್ತೆ. ಎಸ್ಪೆಷಲಿ ನಮ್ಮ ರೈತರಿಗೆ ಬಹಳ ಕಷ್ಟ ಆಗ್ತಿದೆ ರೀ. ಅವ್ರಿಲ್ಲ ಅಂದ್ರೆ ಇಲ್ಲ ಅಂತ ಸುಮ್ಮನೆ ಬಾಯಿ ಮಾತಿಗೆ ಭಾಷಣ ಮಾಡೋಕ್ಕಷ್ಟೇ ರೈತರನ್ನ ಬಳಸ್ಕೊಳ್ಳೋದು, ಬೇರೆ ಏನಿಲ್ಲ. ಒಂದು ಕಡೆ ಬರ ಇದೆ, ಅವ್ರಿಗೇನಾದರೂ ಆಲ್ಟರ್ನೇಟಿವ್ ಒಂದು ಸಜೆಷನ್ಸ್ ಬೇಕಾಗುತ್ತೆ. ಇನ್ನು ಅನೇಕ ಕೆಲಸ ಕಾರ್ಯಗಳು ಪೆಂಡಿಂಗ್ ಇರ್ತವೆ ರೀ. ಆಯಾ ಊರಿಗೆ ಹೋದರೆ ಗೊತ್ತಾಗುತ್ತೆ. ಎಸ್ಪೆಷಲಿ ಹಳ್ಳಿಗಳಲ್ಲಿ, ತಾಲೂಕು ಮಟ್ಟಗಳಲ್ಲಿ ಭಾಳ ದೊಡ್ಡ ಮಟ್ಟದ ಸಮಸ್ಯೆಗಳು ಕೂಡ ಉಲ್ಬಣ ಆಗಿರ್ತವೆ. ಆ ಸಮಸ್ಯೆ ಅವ್ರಿಗೆ ಗೊತ್ತಿರುತ್ತೆ. ಹೀಗಿರುವಾಗ ಇವರು ಬಿಡ್ರಿ ನೋಡ್ಕೊಳ್ಳೋಣ ಅನ್ನೋ ಒಂದು ಉಡಾಫೆ ವರ್ತನೆ ಇವರಲ್ಲಿ ಕಾಣ್ತಾ ಇದೆ ಅನ್ನೋದಷ್ಟೇ ನಮ್ಮ ಒಂದು ಅಳಲು.